ಈ ಥಾಟ್ ಎಲ್ರೂ ಏನಂತಾರಲ್ಲ ಮಿಕ್ಸಪ್ ಆಗಿಬಿಟ್ಟಿದೆ. ಒಂದು ವಿಚಾರ ಏನಂತಂದರೆ, ಯಾವುದೋ ಒಂದು ಪ್ರಾಜೆಕ್ಟಿಂದ ಅಥವಾ ಯಾವುದೋ ಒಂದು ರಿಯಾಲಿಟಿ ಶೋಯಿಂದ ನಮ್ಮ ಲೈಫ್ ಚೇಂಜಿಂಗ್ ಬ್ಯಾಂಕ್ ಅಕೌಂಟಲ್ಲಿ ಬ್ಯಾಲೆನ್ಸ್ ಬರಲ್ಲ. ಓಕೆ, ದಿಸ್ ಇಸ್ ದ ಫಸ್ಟ್ ಥಿಂಗ್. ಬರುತ್ತೆ, ನಮ್ಮ ಒಂದು ತಕ್ಕಮಟ್ಟಿಗೆ ನಾವೇನು ಮಾತಾಡ್ಕೊಂಡಿರ್ತೀವಿ ಅಥವಾ ನಮ್ಮ ಪ್ರೊಫೆಷನ್ ಯಾವ ರೀತಿಯಾಗಿ ನಡೀತಾ ಇರುತ್ತೆ ಅದ್ರ ತಕ್ಕಂಗೆ ಕರೆಕ್ಟಾಗಿ ಬರ್ತಾ ಇರುತ್ತೆ. ಅಬೌಟ್ ರೆಮ್ಯುನರೇಷನ್ ಐಮ್ ಟಾಕಿಂಗ್. ಬಟ್ ಅದು ಬಂದಿದ ತಕ್ಷಣ ಅದರಲ್ಲಿ ನಾವೇನೋ ಒಂದು ಸ್ಟುಡಿಯೋ ಓಪನ್ ಮಾಡುವಷ್ಟು ಅಥವಾ ಒಂದು ಜ್ಯುವೆಲ್ರಿ ಶಾಪ್ ಓಪನ್ ಮಾಡುವಷ್ಟು ಬಂದ್ಬಿಡುತ್ತೆ ಅಂತ ಹೇಳೋದೆಲ್ಲ ಸುಳ್ಳಾಗತ್ತೆ. ನಮ್ಮ ಲೈಫ್ನಲ್ಲಿ ಇಟ್ಸ್ ಬಿನ್ 12 years ಐ ಮೀನ್ ದಿಸ್ ಇಂಡಸ್ಟ್ರಿ. ಅವತ್ತಿಂದ ಏನು ಮಾಡ್ಕೊಂಡು ಬಂದಿದ್ದೀವಿ, ಅವತ್ತಿಂದ ನಾನು 100 ರೂಪಾಯಿ ಸೇವ್ ಮಾಡ್ಕೊಂಡು ಬಂದಿರ್ಬೋದು, ಇವತ್ತು 1000 ರೂಪಾಯಿ ಸೇವ್ ಮಾಡಿ ಅದನ್ನು ಇನ್ನು ಯಾವುದೋ ಒಂದನ್ನು ಮಾಡಿರ್ಬೋದು. ಒಂದರಿಂದ ಮಾತ್ರ ಬಂದಿದ್ದರಿಂದ ಮಾಡೋದೆಲ್ಲ ಸುಳ್ಳು. ನನ್ನ ಥಾಟ್ ಆಫ್ ಡೂಯಿಂಗ್ ಜ್ಯುವೆಲ್ರಿ ಬಿಸ್ನೆಸ್ ಮುಂಚೆನೇ ಇತ್ತು, ಅಂದರೆ ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಮುಂಚೆನೇ ಇತ್ತು. ಸೊ ಅದರ ಹೋಮ್ವರ್ಕ್ ಕೂಡ ನಡೀತಾ ಇತ್ತು. ಆ್ಯಂಡ್ ಅಬೌಟ್ ಪ್ರೊಡಕ್ಷನ್ ಹೌಸ್ ಇನ್ನೂ ಡಿಸ್ಕಷನ್ ನಡೀತಾನೆ ಇದೆ. ನಾವಿನ್ನೂ ಅನೌನ್ಸ್ ಮಾಡಲಿಲ್ಲ ಯಾವ ಸಿನಿಮಾ ಮಾಡ್ತಾ ಇದ್ದೀವಿ ಅಂತ. ಮತ್ತು ಟಿಟ್ ಫಾರ್ ಟ್ಯಾಟೂ, ನೀತು ಅವ್ರದ್ದು ಆಲ್ರೆಡಿ ಒಂದು ಟ್ಯಾಟೂ ಶಾಪ್ ಇತ್ತು ಆ್ಯಂಡ್ ಅವ್ರದ್ದು ಗಮಗಮ ಅಂತ ಹೋಟೆಲ್ ಇದೆ. ಸೊ ಇಟ್ ಈಸ್ ನಾಟ್ ಒನ್ ಸ್ಟೆಪ್ ಸೊಲ್ಯೂಷನ್ ಅನ್ನೋ ಥರದಲ್ಲಿ ಬಿಗ್ ಬಾಸ್ ಆಗಿದ್ದು ಕೂಡಲೇ ಆಗ್ಬಿಡಲ್ಲ. ಅವತ್ತಿಂದ ಮಾಡಿರುವಂಥ ಹಾರ್ಡ್ ವರ್ಕಲ್ಲಿ ಇನ್ನೊಂದು ಹೆಜ್ಜೆ ಅಂತ ಹೇಳ್ಬೋದು. ಬೇರೆಯವರು ಹೊಸದಾಗಿ ಮಾಡ್ತಿರೋಂಥವ್ರಿಗೆ ಅವ್ರಿಗೂ ಭಾಳಷ್ಟು ದಿವಸದಿಂದ ತಲೆಯಲ್ಲಿ ಇದ್ದಿರಬಹುದು ಈ ವಿಚಾರ. ಈಗ ಏನಾಗ್ತದೆ ಗೊತ್ತಾ, ನಾವು ಬಿಗ್ ಬಾಸ್ ಅಲ್ದಿರೆ ಏನಾದರೂ ಇದನ್ನು ಮಾಡಿದಿದ್ರೆ ಯಾವುದೋ ಒಂದು ಆರ್ಟಿಸ್ಟ್ ಇಂಥದ್ದು ಓಪನ್ ಮಾಡಿದ್ರು ಅಂತ ಇರ್ತಿತ್ತು. ಬಿಟ್ರೆ ಬಿಗ್ ಬಾಸ್ ಹೋಗಿ ಬಂದಿರೋದ್ರಿಂದ ಅಲ್ಲಿ ಹೋಗಿ ಬಂದವರೆಲ್ಲ ಹಿಂಗೆ ಮಾಡ್ತಿದ್ದಾರೆ ಅನ್ನೋ ಥರ ನೇಮ್ ಬಂದಿದೆ ಅಷ್ಟೇ. ಎಲ್ರಿಗೂ ತಿಳಿತಾ ಇದೆ.